ಹಲವಾರು ಜನರಿಗೆ ನಾನು ನಿನ್ನೆಯಿಂದ ಕೂಡ KS ಪರೀಕ್ಷೆಯ ಎಸ್ಪೆಷಲಿ ಮುಖ್ಯ ಪರೀಕ್ಷೆಯಲ್ಲಿ ಆಗಿರುವಂತಹ ಒಂದು ಸ್ಕ್ಯಾಮ್ ವಿಚಾರವಾಗಿ ತುಂಬಾ ಲಘುವಾಗಿ ಪರಿಗಣಿಸಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ನಾನಂತೂ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀನಿ ಆ್ಯಂಡ್ ನಾನು ಅಷ್ಟೇ ಧೈರ್ಯವಾಗಿದ್ದೀನಿ. ಕಾರಣ ನನ್ನ ಹತ್ರ ನಾನು ನಿನ್ನೆನೆ ಹೇಳ್ದಂಗೆ ಏನು ಬೇಕೋ ಅದೆಲ್ಲ ರೆಡಿ ಇದೆ. ಸೊ ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ ಅಷ್ಟೇ. ಯಾರು ಏನು ಬೇಕಾದರೂ ಚಾಲೆಂಜ್ ಮಾಡ್ಬೋದು, ನಾನು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಈ ವಿಷಯದಲ್ಲಿ. ಯಾಕಂದರೆ ಇದು ಒಂದು ವಿಷಯ, ಪರೀಕ್ಷೆ ವಿಚಾರ ಅಂತ ಬಂದಾಗ ಬರೀ ಒಬ್ರು ಇಬ್ಬರದಲ್ಲ, ಲಕ್ಷಾಂತರ ಜನರ ಒಂದು ಕನಸು. ಆ ಕನಸಿಗೆ ಬೆಂಕಿ ಇಡ್ತಾ ಇರುವಂಥ ಇವರೆಲ್ಲರನ್ನ ಕೂಡ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸಲೇಬೇಕು ನಾವು. ನೋಡಿ, ಸಮಗ್ರವಾಗಿ ಲೋಕಾಯುಕ್ತ ಅಥವಾ CBI ಮೂಲಕ ಈ ಒಂದು KPSCಯ CTI, PDO, ಗ್ರೂಪ್ ಬಿ, ಇವನ್ KS ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಇಷ್ಟು ಪರೀಕ್ಷೆಗಳ ಸಮಗ್ರ ತನಿಖೆ ಅಂತೂ ಆಗಲೇಬೇಕು. ಇಲ್ಲ ಅಂತಂದರೆ ಇವರು ಆಡಿದ್ದೇ ಆಟ, ನಾವು ಬರೆದಿದ್ದೇ ಪರೀಕ್ಷೆ ಅನ್ನೋ ರೀತಿ ಇವರು ನಾವು ಎಷ್ಟೇ ಪರೀಕ್ಷೆ ಬರೆದು ತಮ್ಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಹಲವಾರು ಮುಖ್ಯವಾದಂಥ ನೇಮಕಾತಿಗಳು KPSCಯಿಂದ ಆಗೋದಿದೆ. ಸೊ ಅದೆಲ್ಲ ನಾವು ಬೇಡ ಅಂತಲೇ ಕೇಳ್ಕೊಳ್ತೀವಿ. ESI ಇದೆ, SD, FDA ಇದೆ, ಇನ್ನು ಹಲವಾರು ನೇಮಕಾತಿ ಇದೆ. ಸೊ ದಯವಿಟ್ಟು ನಾವು KPSC ಇದನ್ನು ಮಾಡೋದು ಬೇಡ ಅಂತ ಮನವಿ ಮಾಡ್ಕೊಳ್ತೀವಿ. ಮಾಡಿದ್ರೆ ನಾವು ಯಾರೂ ಕೂಡ ಪರೀಕ್ಷೆಯನ್ನು ಅಪ್ಲಿಕೇಶನ್ ಹಾಕಲ್ಲ. ಆ ರೀತಿ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ಕೂಡ ನಿರ್ಧಾರ ಮಾಡ್ತಾರೆ. ನೋಡಿ, ಒಂದೇ ಒಂದು ಕುಟುಂಬದವರು, ಒಂದೇ ಒಂದು ಪ್ರದೇಶದವರು, ಒಂದೇ ಪರೀಕ್ಷಾ ಕೇಂದ್ರದವರು ಸೆಲೆಕ್ಟ್ ಆಗ್ತಾರೆ ಅಂದರೆ ಇದು ಕೋಇನ್ಸಿಡೆನ್ಸ್ ಏನೋ ಒಂದು ಆಗ್ಬಿಟ್ಟಿದೆ ಹೆಂಗೋ ಅಂತ ಹೇಳೋಕ್ಕಾಗಲ್ಲ. ಇದರಿಂದ ಬಲವಾದ ಸಾಕ್ಷಿಗಳಿದೆ. ಸುಮ್ಮನೆ ನಾನು ಬಂದು ಹೇಳ್ತಾ ಇದ್ದೀನಿ, 40-50 ಸಾವಿರ ಜನ ಅದನ್ನು ನೋಡ್ತಾ ಇದ್ದಾರೆ ಆ ವಿಷಯವನ್ನಂದ್ರೆ ಅದು ಸೀರಿಯಸ್ನೆಸ್ ನನಗಿದೆ. ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತೇಳಿ ಅದಕ್ಕಾಗಿ ಈಗ ಆಲ್ರೆಡಿ ಏನೆಲ್ಲ ಮಾಡ್ಕೋಬೇಕು ಅದನ್ನ ತಯಾರಿ ಮಾಡ್ತಾ ಇದ್ವಿ. ಅಷ್ಟು ಈಸಿ ಇಲ್ಲ. ಇವರನ್ನು ಭೇದಿಸೋದು, ಇವರ ಜಾಲಗಳನ್ನೆಲ್ಲವನ್ನ ಕೂಡ ಹೆಕ್ಕಿ ತೆಗೆಯೋದು ಅಷ್ಟು ಸುಲಭ ಅಂತೂ ಅಲ್ಲ, ಅಷ್ಟು ಈಸಿಯಾಗಿ. ಬಟ್ ನಮ್ಮದೇ ಆತ್ಮೀಯರು ಕೆಲವರು ನಮಗೆ ಏನು ಬೇಕೋ ಆ ಸಾಕ್ಷಿಗಳನ್ನ ಕೊಡೋದಕ್ಕೆ, ಎಲ್ಲ ಬೇಕೋ ಅಲ್ಲಿ ಬಂದು ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ಅದನ್ನ ಇಟ್ಕೊಂಡು ನಾವು ಏನು ಮಾಡ್ಬೇಕು ಮಾಡ್ತೀವಿ. ಯಾಕೆ ಅಂತಂದರೆ ಪ್ರತಿ ಬಾರಿ ಕೂಡ ಹಿಂಗೆ ಆದರೆ ಇದನ್ನು ಎಷ್ಟು ದಿನ ಅಂತ ಸಹಿಸ್ಕೊಂಡು ಹೋಗೋ ತಾಳ್ಮೆ ಯಾರಿಗೂ ಇಲ್ಲ. ಮುಂಬರುವ ಪೀಳಿಗೆಯವರು ಕೂಡ ಇನ್ನೂ ಸಾವಿರಾರು ಜನ ಅಭ್ಯರ್ಥಿಗಳು ಈ KPSC ನಂಬ್ಕೊಂಡು ಪರೀಕ್ಷೆ ಬರೀತಾ ಇದ್ದಾರೆ. ಇವರು ಮನ್ಸಿಗೆ ಬಂದಂಗೆ ಕ್ವಶನ್ ಪೇಪರ್ಗಳನ್ನ ಹಂಚ್ಕೊಂಡು ಯಾವನಿಗೆ ಬೇಕೋ ಅವ್ನಿಗೆ ಮಾರಾಟ ಮಾಡ್ಕೊಂಡು ಹೋಗೋಕ್ಕೆ ಹೊಟ್ಟೆಗೆ ಅನ್ನ ತಿನ್ನೋರು ಇವ್ರ ಮಕ್ಕಳು ಯಾರಾದರೂ ಮಾಡ್ತಾ ಇದ್ರೆ ಇದನ್ನು. ಕೆಲವರು 10 ವರ್ಷ ಪರಿಶ್ರಮ ಪಟ್ಟು ಬಡವರು ಮಕ್ಕಳು ಓದ್ತಾ ಇದ್ರೆ ಇವರು ಮನ್ಸಿಗೆ ಬಂದಂಗೆ ಮಾಡಿದ್ರೆ ಎಲ್ಲೋ ಒಂದಿಷ್ಟು ಜನರ ಪ್ರಾಮಾಣಿಕರ ಆಯ್ಕೆಯನ್ನು ತೋರಿಸ್ಬಿಟ್ಟು ಇಡೀ ನೇಮಕಾತಿಯನ್ನು ನುಂಗಿ ನೀರು ಕುಡಿದ್ರೆ ಎಷ್ಟು ಅಂತ ಸಹಿಸೋದು ಆಗಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಕೊನೆ ಅನ್ನೋದನ್ನು ಹಾಡಬೇಕು. ಆ್ಯಂಡ್ ಹೋರಾಟದ ಹಾದಿಯಲ್ಲಿ ಇವರು ಏನು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಇದಕ್ಕೆ ಬೇರೆ ರೀತಿಯೇ ಹೋರಾಟ ಬೇಕು. ಇದಕ್ಕೆ ಈ ಹಿಂದೆ ಸ್ವತಃ KPSC ಕಾರ್ಯದರ್ಶಿ ಅವರೇ ನಮ್ಮ ಸುರಳ್ಕರ್ ಸರ್ ಒಂದು ವರದಿಯನ್ನು ಕೊಟ್ಟು ಹೋದರೆ ಆ ವರದಿಯನ್ನು ಡಸ್ಟ್ಬಿನ್ಗೆ ಬಿಸಾಕಿದಂಥವ್ರು ಇವರೆಲ್ಲ. KPSC ಪ್ರತಿ ಬಾರಿ ಕೂಡ 5th ಆಪ್ಷನ್ ಅಂತ ವಿಚಾರ ತೆಗೆದಾಗ ಗಲಾಟೆ ಮಾಡಿ ಎದ್ದು ಹೋಗ್ತಾರಂತೇಳಿ ಮೆಂಬರ್ಸ್ಗಳು ಎಲ್ಲ. ಇವ್ರಿಗೆ ಯಾವ ಸುಧಾರಣೆಗಳು ಬೇಕಿಲ್ಲ, ಏನೂ ಬೇಕಿಲ್ಲ, ಬೇಕಿರೋದು ದುಡ್ಡು, ಅದನ್ನು ತಗೊಳ್ತಾರಷ್ಟೇ. ಬೇಕಾಬಿಟ್ಟಿಯಾಗಿ ಮನ್ಸಿಗೆ ಬಂದ ಹಾಗೆ ಒಂದೊಂದು ಹುದ್ದೆಗಳ ಬಗ್ಗೆ ಮಾತಾಡೋದು. ಇನ್ನೊಂದು ಹೇಳ್ತೀನಿ, ಕೆಲವರು ಇದ್ರ ವಿಷಯದಲ್ಲಿ ತಟಸ್ಥವನ್ನು ಅಂದರೆ ನಾವು ಅದು ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಥರ ಸೇಫಾಗಿ ಆಟ ಆಡ್ತಾರೆ. ಅದು ನನಗೆ ಇಷ್ಟ ಆಗಲ್ಲ. ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ನಾನು ಇವತ್ತೇ ನೇರವಾಗಿ ಹೇಳೋಕ್ಕಾಗಲ್ಲ ಯಾರು ಏನು ಅಂತ. ಎಲ್ಲರಿಗೂ ಗೊತ್ತಿದೆ ಅದು. ಕೆಲವರಿಗೆ ಲಾಭದ ಅಂಶವನ್ನು ಮಾತ್ರ ನೋಡ್ತಾರೆ. ನೋಡಿ, ಇದರಲ್ಲಿ ಲಾಭ ನೋಡುವಂಥದ್ದಲ್ಲ ಇದು. ಇವತ್ತು ನಾವೆಲ್ಲರೂ ಜೊತೆಯಾಗಿ ನಿಂತ್ಕೊಂಡು ಏನೂ ಮಾಡಿಲ್ಲ ಅಂದರೆ ಮುಂದೆ ಕೂಡ ಹಿಂಗೆ ಇರುತ್ತೆ. ದಶಕಗಳಿಂದ ಕೂಡ ನಡ್ಕೊಂಡೇ ಬಂದಿದೆ. ಸೊ ಕೆಲವರಿಗೆ ಓನ್ಲಿ ತಮ್ಮ ಲಾಭ ಅಷ್ಟೇ ಒಳ್ಳೆಯದು ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ KPSCಯ ಅಕ್ರಮ ನೇಮಕಾತಿಗಳು ನಿಲ್ಲಲ್ಲ. ಏನ್ರಿ CTIಲಿ ಅವ್ನು ಯಾರೋ ಒಬ್ಬನ ಆಯ್ಕೆ ಆದವ್ನು ಹೇಳ್ತಾರಂತೆ ಕಾಲ್ ಮಾಡಿದ್ರೆ, ಅವಾಗಲೇ ನಮ್ಮನ್ನ ಏನು ಮಾಡ್ಕೋಬೇಕಾಗಿಲ್ಲ, ನೀನು ಆರ್ಡರ್ ಕಾಪಿ ತೆಗೆದುಕೊಂಡಿದ್ದು, ಇವಾಗ ಏನು ಮಾಡ್ತಾರೆ ಇವರು ಇದನ್ನ ಅಂತೆ. ಎಷ್ಟರ ಮಟ್ಟಿಗೆ ಇವರಿಗೆ ಹಣದ ಅಹಂಕಾರ. ನಿಮ್ಮ ಅಪ್ಪ ಅಮ್ಮ ಎಲ್ಲೋ ಅಕ್ರಮ ಮಾಡಿನೋ ಇನ್ನೊಬ್ರು ಮನೆ ಹಾಳು ಮಾಡಿನೋ ಹಣ ಮಾಡಿ ಇಟ್ಟಿರ್ಬೋದು. ಬಟ್ ಬೇರೆಯವರ ತಂದೆ ತಾಯಿ ಹಂಗೆ ಮಾಡಿಲ್ಲ. ಪ್ರತಿ ತಿಂಗಳು 2,000 ರೂಪಾಯಿ ಅವ್ರ ಲೈಬ್ರರಿ ಫೀಸ್ ಕಟ್ಟೋಕ್ಕೂ ಕಷ್ಟಪಡ್ತಾ ಇದ್ದಾರೆ. ಅವ್ರ ಕಷ್ಟಗಳನ್ನ ನೋಡಿ. ಎಷ್ಟೋ ಜನ ಹರಿದಿರೋ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ದಾರೆ. ಅವರೆಲ್ಲ ಲಕ್ಷಾಂತರ ರೂಪಾಯಿ ಇದ್ದಿದ್ರೆ ಈ ಫೀಲ್ಡ್ಗೆ ಯಾಕೆ ಓದೋಕೆ ಬರ್ತಾ ಇದ್ರು. ಇದು ಕೊನೆಯ ಎಚ್ಚರಿಕೆ ಆಗಬೇಕು. ಇಲ್ಲ ಅಂತಂದರೆ ಎಷ್ಟು ದಿನ ಅಂತ ನಾವು ಈ ಅಕ್ರಮಗಳನ್ನು ಸಹಿಸ್ಕೊಂಡು ಹೋಗೋದು ಹೇಳಿ. ಅವ್ರಿಗೆ ಗೊತ್ತಿದ್ದಾರೆ, ಅವ್ರು ಅದಕ್ಕೆ ಈ ಥರ ಮಾತಾಡೋದು. ಇವ್ರ ಕೈಲಿ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತಾರಂತೆ ನೇರವಾಗಿ. ಮತ್ತು ಇನ್ನೇನು ಹೇಳ್ಬೇಕು ಹೇಳಿ. ನಿನ್ನೆ ನನಗೆ ಯಾರೋ ಒಬ್ಬನು ಹೇಳ್ದ, ನೀನು ಹೋಗಿ ಫಸ್ಟ್ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡು, ಇಲ್ಲ ಅಂದರೆ ಎಲ್ಲಿ ಕೊಡ್ಬೇಕಲ್ಲಿ ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಗೊತ್ತಾಗುತ್ತಲ್ಲ, ಈ ರಾಜ್ಯ ತಿರುಗಿ ನೋಡುತ್ತಲ್ಲ ಎಲ್ಲ ಕಡೆ, ಅವಾಗ ಮಾತಾಡುವಂತೆ ಇದೇ ಮಾತನ್ನ. ಎಲ್ಲಿವರೆಗೂ ಕೆಲವರು KPSCನ ಅಂಧ ಭಕ್ತರ ರೀತಿ ನಂಬ್ಕೊಂಡು ಕೂರ್ತಿರೋ ಅಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ ಯಾದಗಿರಿಯಲ್ಲಿ, ಕೆಲ್ಸಕ್ಕೆ ಬರೆದಿರೋ ವಿಷಯಗಳಿಗೆಲ್ಲ ಪ್ರತಿಭಟನೆ ಮಾಡಿಕೊಂಡು ಆ ಥರ ಆಗ್ಬಿಟ್ಟಿದೆ ನಮ್ಮಲ್ಲೂ ಕೂಡ. ಕೆಲ್ಸಕ್ಕೆ ಬರೆದಿರೋ ವಿಷಯಗಳು ಏನಾದರೂ ಹೇಳಿಬಿಟ್ರೆ ನೇಮಕಾತಿ ಮಾಡಿಸಿ ಏಜ್ ಮುಗಿತಿದೆ, ಎಷ್ಟು ಮಾಡಿಸೋಣ. ನೇಮಕಾತಿ ಮಾಡಿಸಿದ್ರೆ ನೇಮಕಾತಿಗಳನ್ನ ಇವರು ಚೆನ್ನಾಗಿ ಮಾಡಿದಾರಲ್ಲ ಈಗ ನೇಮಕಾತಿನ.
ಇನ್ನು ಸಂದರ್ಶನ ಮುಗಿಲಿ, ನಿಜವಾಗ್ಲೂ ಎಲ್ರಿಗೂ ಅರ್ಥ ಆಗುತ್ತೆ ಇದು. ಬರೀ ಒಬ್ರಿಬ್ರಿಗಲ್ಲ, ಎಲ್ಲರಿಗೂ ಅರ್ಥ ಆಗುತ್ತೆ. ಇನ್ ಕೇಸ್ ಕೋರ್ಟಲ್ಲಿ ಸ್ಟೇ ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಇದನ್ನು ಮಾಡಿ ಮುಗಿಸಿ ಕಂಪ್ಲೀಟಾಗಿ ಪ್ರೊಸೆಸ್ ಮುಗಿಸಿ ಆರ್ಡರ್ ಕಾಪಿ ಕೈಗಿಟ್ಟಿರೋರು. ಕೋರ್ಟಲ್ಲಿ ಪುಣ್ಯಕ್ಕದು ಸ್ಟೇ ಇದೆ, 56% ಕೇಸ್ ಇದೆ ಅನ್ನೋ ಕಾರಣಕ್ಕೆ ಈ ನೇಮಕಾತಿ ಇನ್ನೂ ಜೀವಂತವಾಗಿ ಉಳ್ಕೊಂಡಿದೆ. ಭ್ರಷ್ಟರ ಕೈ ಕಂಪ್ಲೀಟಾಗಿ ಸೇರಿದೆ. ಸೊ ನಿಜಕ್ಕೂ ಹ್ಯಾಟ್ಸಪ್ ಹೇಳಬೇಕು ಮಧು ಅವ್ರಿಗೆ. ಈ ಪ್ರಕರಣದಲ್ಲಿ ತುಂಬ ಹೋರಾಟ ಮಾಡಿದ್ದಾರೆ KITಯಿಂದ. ಸೊ ಅವರ ಹೋರಾಟವೇ ಇವತ್ತು ನೇಮಕಾತಿಯನ್ನು ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಕೂಡ ಆಲ್ರೆಡಿ ಜಾಯ್ನ್ ಆಗಿರೋರು. ಯಾಕೆ ಇವ್ರು ಇಷ್ಟು ಬೇಗ ರಿಸಲ್ಟ್ ಅನೌನ್ಸ್ ಮಾಡಿದರು ಅಂದರೆ, ಎಲ್ಲಿ ಸರ್ಕಾರ ಮತ್ತು 56ನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದೆ, ನಾಳೆ ನೇಮಕಾತಿನ ಕ್ಯಾನ್ಸಲ್ ಮಾಡಿ ರಿನೋಟಿಫಿಕೇಶನ್ ಕೇಳಿಬಿಟ್ರೆ ನಮಗೆ ಒಳ ಮೀಸಲಾತಿ ಜಾರಿ ಆಗಲಿ ಇದರಲ್ಲೂ ಅಂದರೆ ಅನ್ನೋ ಒಂದು ಕಾರಣಗಳಿಂದ ಇವರು ತಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಯಾರ್ಯಾರ ಹತ್ರ ಏನೇನು ಸಾಕ್ಷಿ ಇದೆ ತುಂಬ ಜನ ಕಳಿಸಿದ್ದಾರೆ. ನಿನ್ನೆ KPSCಯ ಮೇನ್ಸ್ ಎಕ್ಸಾಮ್ ನಡೆಯುವಾಗ ಕೆಲವೊಂದಿಷ್ಟು ಸೆಂಟರ್ಗಳಲ್ಲಿ ಈ ರೀತಿ ಆಗಿದೆ ಅಂತೇಳಿ ಪತ್ರವನ್ನು ಕೊಡ್ತಾರೆ, ಲೆಟರ್ನ ಅಭ್ಯರ್ಥಿಗಳು. ಅವುಗಳ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ KPSC ಅವರು ಒಂದು ಪ್ರಕಟಣೆ ಕೂಡ ಹೊರಡಿಸಿದ್ರು. ಎಲ್ಲಿದೆ ಕ್ರಮ? ಏನು CCTV ನೀವು ಫುಟೇಜನ್ನು ತೆಗೆಸಿದ್ರಿ, ಏನು ನೋಡಿದ್ರಿ? ಅದಕ್ಕೆ ಸ್ಪಷ್ಟನೆ ಇಲ್ವಾ? KPSCಯ ಪ್ರತಿಯೊಬ್ಬರು ಕೂಡ ಇದಕ್ಕೆ ಉತ್ತರಿಸಬೇಕು. ಎಲ್ಲೋ ಕೂತ್ಕೊಂಡು ನಾವೇನೋ ಮಾಡಿದ್ರೆ ಎಲ್ಲ ಇವ್ರಿಗೆ ಮಾತಾಡ್ತಾ ಇರ್ತಾರೆ ಬಿಡಿ ಅನ್ನೋದಲ್ಲ. ಇದು ರಾಜ್ಯದ ಲಕ್ಷಾಂತರ ಜನ ಯುವ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಅಲ್ಲಿ ತಂದೆ ತಾಯಿಗಳು ಲಕ್ಷಾಂತರ ರೂಪಾಯಿ ಅವ್ರು ಹಣ ಕೊಟ್ಟು, ಇನ್ನೊಂದು ವಿಷಯ, ಈ ದುಡ್ಡು ಕೊಟ್ಟು ಸೆಲೆಕ್ಟ್ ಆಗೋರಿಗೆ ಏನಾದ್ರು ಕೈಗೆ ಸಿಕ್ಬಿಟ್ರೆ ಹೇಳ್ತೀನಲ್ಲ, ನೀವೆಲ್ಲ ಈ ರೀತಿ ಮಾಡಬೇಕು ಅನ್ನೋ ಹಂಗಿದ್ರೆ ಯಾಕೆ ಓದೋಕೆ ಹೋಗ್ತೀರಾ ಅಂತ. ನೀವು ಮಾಡೋ ಕಚಡ ಕೆಲಸಕ್ಕೆ ಎಷ್ಟೋ ಜನ ಪ್ರಾಮಾಣಿಕವಾಗಿ ಆಯ್ಕೆ ಆದವರು ಕೂಡ ಲಿಸ್ಟಿಂದ ಹೊರಗೆ ಉಳಿತಾರೆ. ಇನ್ನು ನಕಲಿ ಸರ್ಟಿಫಿಕೇಟ್ಗಳು, ದೈಹಿಕ ನ್ಯೂನ್ಯತೆ ಯಾರಿಗಿರುತ್ತೋ ಅವರು ಪಾಪ ಅಲ್ಲಿ ಆಯ್ಕೆ ಆಗೋದಕ್ಕೆ ಸೀಟ್ಗಳಿದ್ರೆ ಇವರು ನಕಲಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಹೋಗೋದು. ಆಲ್ರೆಡಿ PD ಓದೋರು ಕೆಲವೊಂದಿಷ್ಟು ಜನ ಇದ್ದಾರೆ, ಅವ್ರದ್ದೆಲ್ಲ ಲಿಸ್ಟ್ ಸಿಕ್ಕಿದೆ. ಸೊ ಅವ್ರ ಬಗ್ಗೆ ಈಗ ಲೆಟರ್ ಬರೆದಾಗಿದೆ. ನೋಡೋಣ ಏನು ಉತ್ತರ ಬರುತ್ತೆ ಅದಕ್ಕೆ ಅಂತ. ಇವರೆಲ್ಲ ಅದನ್ನೆಲ್ಲ ಕ್ರಾಸ್ ವೆರಿಫಿಕೇಷನ್ನೇ ಮಾಡಲ್ವೇನೋ ಅನ್ನೋ ಒಂದು ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ. ಇಷ್ಟೆಲ್ಲ ಇಟ್ಕೊಂಡು ಸಮಸ್ಯೆಗಳನ್ನು ಬರೀ ನೇಮಕಾತಿ ಮಾಡಿಸಿ ಪರೀಕ್ಷೆ ಬರೆದ್ರೆ ಏನು ಲಾಭ ಹೇಳಿ? CETಯಲ್ಲಿ ಎಂತೆಂಥ ಸ್ಕೋರ್ ಮಾಡಿದವ್ರು ಇದ್ದಾರೆ, ಅವರೆಲ್ರಿಗೂ ಕೆಲಸ ಆಗಿಲ್ಲ. ಇವನ್ PDOಲ್ಲೂ ಕೂಡ ಅಷ್ಟೇ, ಎಷ್ಟೋ ಜನ ಪರೀಕ್ಷೆಯಿಂದ ವಂಚಿತರಾದವ್ರಿಗೆ ಅವಕಾಶ ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವತ್ತು, ಹೋರಾಟ ಮಾಡಬೇಡಿ ಅಂತ. ಎಲ್ಲಿ ಕೊಟ್ರಿ ಅವಕಾಶ ನೀವು? ಫಸ್ಟ್ ಆಫ್ ಆಲ್ ಪರೀಕ್ಷಾ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತುವನೇ ದೊಡ್ಡ ಮೂರ್ಖ ಅನ್ನೋದು ನಮ್ಮ ಸ್ಟೇಟಲ್ಲಿರುವಂಥ ಕೆಲವು ಯುವಕರ ವಾದ. ಮಾತೆತ್ತಿದ್ರೆ ಇವರು ಎಕ್ಸಾಮ್ ಮಾಡಿಸ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಅದು ಮಾಡ್ತಾರೆ. ಮತ್ತೇನು ಇವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಡ, ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡಲಿ, ನಾವೊಂದಿಷ್ಟು ಕೊಟ್ಟು ಸೆಲೆಕ್ಟ್ ಆಗಿ ಹೋಗ್ಬೇಡ ಬಿಡಿ ಅದರಲ್ಲಿ ಅನ್ನೋದ. ಎಂಥ ಪರಿಸ್ಥಿತಿ ಹೇಳಿ? ನಡೀತಾ ಇರೋ ಕಣ್ಮುಂದೆ ನಡೀತಾ ಇರೋವಂಥ ಅಕ್ರಮಕ್ಕೂ ಕೂಡ ನಾವು ಧ್ವನಿ ಆಗಬಾರ್ದು, ನಾವು ಅದ್ರ ವಿರುದ್ಧ ಮಾತಾಡಬಾರ್ದು ಅಂದರೆ ಏನು ಮಾಡಬೇಕು? ಏನು ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಆಯ್ತಪ್ಪ ಮಾಡಿ ನಾವು ಒಂದಿಷ್ಟು ಸಪೋರ್ಟ್ ಮಾಡ್ತೀವಿ ಹೋಗ್ಬೇಕಾ? ಅವ್ರ ಜೊತೆ ರಾಜಿ ಆಗ್ಬಿಡ್ಬೇಕಾ? ನಿಜವಾಗ್ಲೂ ಹೇಳ್ತೀನಲ್ಲ, ಆ ಥರ ಆಗಿ ಆ ಥರ ಇರೋ ಮನಸ್ಥಿತಿಗಳಿಂದಾನೇ ಇಲ್ಲಿವರೆಗೂ ಬಂದು ನಿಂತಿದೆ KPSC ಅನ್ನೋ ಒಂದು ನೇಮಕಾತಿ ಆಯೋಗ. ಇನ್ನಷ್ಟು ದಿನ ಮುಂದೆ ನಾವು ಎಲ್ಲರೂ ಹಾಗೆ ಹೋದರೆ ಯಾರು ಪ್ರಶ್ನೆ ಮಾಡೋರೇ ಇರಲ್ಲ. ನಮ್ಮನ್ನು ಯಾರು ಕೇಳೋರ್ರಿ ಅಂತ ಇವಾಗೆ ಅಂತಾರವ್ರು. ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗತ್ತೆ? ಸ್ಟೂಡೆಂಟ್ಸ್ಗಳಿಗೆ ಒಂದಿನ ಮಾಡ್ತಾರೆ ಹೋರಾಟ, ಹೋಗ್ತಾರೆ ಮನೆಗೆ ಅಂತ ಲಘುವಾಗಿ ಮಾತಾಡ್ತಾರೆ. ಸೊ ನೋಡಿ, ಇನ್ನು ಮುಂದೆ ಆದರೂ ಒಗ್ಗಟ್ಟಾಗಿ ಇಂಥ ಭ್ರಷ್ಟ ನೇಮಕಾತಿಗಳ ವಿರುದ್ಧ ಹೋರಾಡ್ತೀರಾ ಇಲ್ವಾ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ಧನ್ಯವಾದಗಳು.